ಎಲ್ರಿಗೂ ನಮಸ್ಕಾರ ಬೋಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಫಸ್ಟ್ ಮ್ಯಾಚ್ ಐರ್ಲೆಂಡ್ ಅಗೇನ್ಸ್ಟ್ ಸೋಲ್ತಾ ಇದ್ದಂಗೆ ಒನ್ ಆಫ್ ಡೇ ಆಗೋಗ್ಬಿಡ್ತು, ಏನೋ ಹಂಗೆ ಹಿಂಗೆ ಆಗೋಗ್ಬಿಟ್ಟಿದೆ ಅಂತ ಅನ್ಕೊಂಡು ಸುಮ್ಮನೆ ಆಗಿದ್ವಿ. ಬಟ್ ಎರಡನೇ ಮ್ಯಾಚ್ ಕೂಡ ಸೋಲ್ತಾ ಇದ್ದಂಗೆ ಸೀನ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗೋಗ್ಬಿಟ್ಟಿದೆ. ಸೊ ಮುಖಭಂಗ ಆಗ್ತಿದ್ದಂಗೆ ಇಂಡಿಯಾಗೆ ಇವಾಗ ಸಿಕ್ಕಾಪಟ್ಟೆ ಕ್ವೆಶನಬಲ್ ಮ್ಯಾಟರ್ಸ್ಗಳು ಈಚೆ ಕಡೆ ಬರ್ತಾ ಇದಾವೆ. ಅದೇ ಫಸ್ಟ್ನೇ ಮ್ಯಾಚು ಸೋಲ್ತಾ ಇದ್ದಂಗೆ ಶ್ರೇಯಸ್ ಅವರ ಕ್ಯಾಪ್ಟನ್ಸಿನೇ ಒಂಥರ ಕ್ವೆಶನಬಲ್ ಆಗೋಗ್ಬಿಡ್ತು. ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ ಆಗಿ ಕೂಡಿಸ್ಬಿಟ್ಟು ಅಲ್ಲಾಗರು 13 ಸೀರೀಸ್ ಕಂಟಿನ್ಯೂಸ್ ಆಗಿ ಸ್ಟ್ರೀಕ್ ಆಗಿ ಹೊಡ್ಕೊಂಡ್ ಬಂದಿದ್ವಿ ನಾವು. ಯಾವುದೇ ಸೀರೀಸ್ನ ಸೋಲ್ದಂಗೆ 2024 2026 ವರ್ಗು ಕೂಡ ದೊಡ್ಡ ಸೀರೀಸ್ಗಳು ಎಂತೆಂಥ ಟೀಮ್ಗಳೆಲ್ಲ ಸೌತ್ ಆಫ್ರಿಕಾಗ ಹೋಗ್ಬಿಟ್ಟಿಲ್ಲ, ಆಸ್ಟ್ರೇಲಿಯಾಗ ಹೋಗ್ಬಿಟ್ಟಿಲ್ಲ, ಇಂಗ್ಲೆಂಡ್ಗೆ ಹೋಗ್ಬಿಟ್ಟಿಲ್ಲ, ಎಂತೆಂಥ ಟೀಮ್ಗೆ ಹೊಡೆದಿದ್ದೀವಿ. ಸೊ ಒಂದು ಸೀರೀಸ್ನ ಕೂಡ ಅವರವರ ಹೋಮಲ್ಲೇ ಹೋಗ್ಬಿಟ್ಟು ಹೊಡೆದಿದ್ದೀವಿ. ಸೊ ಐರ್ಲೆಂಡ್ ಅಗೇನ್ಸ್ಟ್ ಸೀರೀಸ್ನ ಸೋಲ್ಬೇಕು ಅಂದರೆ ಅದು ಸುಮ್ಮನೆನಾ? ಇದರ ವರ್ಲ್ಡ್ ಕಪ್ ವಿನ್ನಿಂಗ್ ಟೀಮು ಬಂದ್ಬಿಟ್ಟು ವರ್ಲ್ಡ್ ಕಪ್ ಗೆದ್ದ ತಕ್ಷಣ ಬಂದ್ಬಿಟ್ಟು ಸೀರೀಸ್ನ ಸೋಲೋದಿಲ್ಲ, ಅದು ಐರ್ಲೆಂಡ್ ಅಗೇನ್ಸ್ಟು. ಇದು ನಿಜವಾಗ್ಲೂ ಶೇಮ್ ಆಗಿದೆ. ಸೊ ಆದ್ರಿಂದ ಇವಾಗ ಕ್ವೆಶನಬಲ್ ಆಗಿರೋದು ಇದಕ್ಕೆ ಗೌತಮ್ ಗಂಭೀರ್ ಅವರು ಕೂಡ ಕ್ವೆಶನಬಲ್ ಆಗ್ತಾರೆ. ಸೊ ಇಲ್ಲೇನು ಅಂತಂದ್ರೆ, ಹೌದು ವರ್ಲ್ಡ್ ಕಪ್ ಅಂತೂ ಗೆಲ್ಸಿದ್ರೆ ಗೌತಮ್ ಗಂಭೀರ್ ಅವರ ಪೀರಿಯಡ್ ಅಲ್ಲಿ, ಬಟ್ ಅವ್ರು ತಗೊಂಡಂತ ಸ್ಟ್ಯಾಂಡ್ಸ್ಗಳು, ನಿಲುವುಗಳು ಅಂಡ್ ಸೆಲೆಕ್ಟರ್ಸ್ ಮಾಡುವಂತ ನಿರ್ಧಾರಗಳು ಮೈನ್ ಆಗಿ ಅದೇ ಕೋಚಿಂಗ್ ಸ್ಟಾಫ್ ಲೆಕ್ಕಕ್ಕೂ ಕೂಡ ಬರ್ತಾರೆ. ಹೌದು ಕ್ಯಾಪ್ಟನ್ ಕೂಡ ಲೆಕ್ಕಕ್ಕೆ ಬರ್ತಾರಲ್ಲ ಅಂತಲ್ಲ, ಬಟ್ ಅದೇ ಇವಾಗ ಕೋಚಿಂಗ್ ಅವರ ಪೀರಿಯಡ್ ಅಲ್ಲಿ, ಅಂದ್ರೆ ಇವರ ಕೋಚಿಂಗ್ ಪೀರಿಯಡ್ ಅಲ್ಲಿ ಸೂರ್ಯಕುಮಾರ್ ಯಾದವ್ನ ರಿಮೂವ್ ಮಾಡಿದ್ರು, ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ ರಿಮೂವ್ ಮಾಡಿದ್ರು. ಜೊತೆಗೆ ಶ್ರೇಯಸ್ ಅಯ್ಯರ್ಗೆ ಅವ್ರ ಟೀಮಲ್ಲೇ ಎಲ್ಲ ಅವ್ರಿಗೆ ಕ್ಯಾಪ್ಟನ್ಸಿನ ಕರ್ಕೊಂಡ್ಬಿಟ್ಟು ಕೊಡ್ತಾರೆ. ಸ್ಕ್ವಾಡ್ ಹಾಕೋದು ಓಕೆ, ಕ್ಯಾಪ್ಟನ್ಸಿನ ಸ್ಟ್ರೈಟ್ ಆಗಿ ಕರ್ಕೊಂಡ್ಬಿಟ್ಟು ಕೊಡೋದು ಇಂಡಿಯನ್ ಟೀಮ್ನ ಕ್ಯಾಪ್ಟನ್ಸಿನ, ಇದು ನಾಟ್ ಓಕೆ ಅಂತ. ಅಂಡ್ ಬೆಂಚ್ ಮಾಡಿದ್ರು, ರೆಡ್ ಔಟ್ ಫಾರ್ಮ್ ಅಲ್ಲಿ ಇರುವಂತ ವೈಭವ್ ಸೂರ್ಯವಂಶಿನ ಬೆಂಚ್ ಮಾಡಿದ್ರಲ್ಲ. ಸೊ ಎರಡು ಮ್ಯಾಚಲ್ಲಿ ಕೂಡ ಆಡಿಸ್ಬೇಕು ಅಂತ ಒಂದು ಇತ್ತು. ಬಟ್ ಹೇಳೋದೇನು ಅಂತಂದ್ರೆ, ಗೈನ್ ಮಾಡಿದ್ರೆ ಇವರು ಅರ್ನ್ ಮಾಡಿದ್ರೆ ಸಂಜು ಸ್ಯಾಮ್ಸನ್ ಮತ್ತೆ ಅಭಿಷೇಕ್ ಶರ್ಮಾ ಅವರ ಸ್ಥಾನ ಇವ್ರು ಬಂದ್ರು ಅಂತ ಅವ್ರನ್ನ ಬಿಟ್ಬಿಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಬಟ್ ವೈಭವ್ ಸೂರ್ಯವಂಶಿ ಸಿಕ್ಕಾಪಟ್ಟೆ ರೆಡ್ ಔಟ್ ಫಾರ್ಮ್ ಅಲ್ಲಿದ್ದಾರೆ. ಇಂಡಿಯಾ ಹೇಗೆ ಆಡ್ದಾಗಿರಲಿ, IPL ಅಲ್ಲಿ ಆಗಿರಲಿ ಸಿಕ್ಕಾಪಟ್ಟೆ ರೆಡ್ ಔಟ್ ಫಾರ್ಮ್ ಅಲ್ಲಿದ್ದಾರೆ. ಸೊ ಅವ್ರನ್ನ ಆಡಿಸ್ಬೇಕು, ಅಟ್ಲೀಸ್ಟ್ ಒನ್ ಮ್ಯಾಚ್ ಅವರು ಆಡಿಸ್ಬೇಕಾಗಿತ್ತು ಅನ್ನೋದು ಜನರ ಅಭಿಪ್ರಾಯ. ಸೊ ಅವ್ರ ಕೋಚಿಂಗ್ ಏನೇ ಸ್ವಲ್ಪ ಕ್ವಶನಬಲ್ ಆಗಿದೆ. ಅಂಡ್ ಪ್ರಸಿದ್ಧ ಕೃಷ್ಣನ ಆಡಿಸಿದ್ದಾಗಿರ್ಬೋದು. ಹೌದು ಲಾಸ್ಟ್ ಸೀರೀಸ್ ಚೆನ್ನಾಗಿ ಆಡ್ರು ಅಫ್ಘಾನಿಸ್ತಾನ ಅಗೇನ್ಸ್ಟು. ಬಟ್ ಪ್ರಿನ್ಸ್ ಯಾದವ್ ಪ್ರೋನ್ ಪ್ಲೇಯರು, T20s ಅಲ್ಲಿ IPL ಅಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರೆ. ಅವರಿದ್ರು ಕೂಡ ಪ್ರಿನ್ಸ್ ಯಾದವ್ಗೆ ಅವಕಾಶ ಕೊಡ್ದಂಗೆ ಇಲ್ಲಿ ಪ್ರಸಿದ್ಧ ಕೃಷ್ಣಗೆ ಅವಕಾಶ ಕೊಡೋದು. ODIs ಅಲ್ಲಿ ಓಕೆ, ಇಲ್ಲಿ ಪ್ರಿನ್ಸ್ ಯಾದವ್ನ ಕರ್ಕೊಂಡ್ಬಿಟ್ಟು ನೀವು ಸುಮ್ಮನೆ ಕೂರ್ಸೋದ್ರೆ ಆಗಲ್ಲ. ಹೌದು ಆಡಿದ್ರು ಲಾಸ್ಟ್ ಮ್ಯಾಚ್ ಇಲ್ಲ ಅಂತಲ್ಲ, ವಿಕೆಟ್ಸ್ನು ಕೂಡ ಎತ್ತಿದ್ರು ಅಂಡ್ ಬ್ಯಾಟಿಂಗು ಕೂಡ ಚೆನ್ನಾಗಿ ಆಡಿದ್ರು. ಲಾಸ್ಟ್ ಒಂದು 6ನ ಕೂಡ ಹೊಡೆದ್ರು. ಸೊ ಪ್ರಿನ್ಸ್ ಯಾದವ್ಗೆ ಆಪರ್ಚುನಿಟಿನ ಕೊಡಬೇಕಾಗಿತ್ತು, ನೀವು ಇನಿಷಿಯಲ್ನೇ ಅವಕಾಶನ ಕೊಡಬೇಕಾಗಿತ್ತು ಅಂತ ಕ್ವಶನ್ ಮಾಡ್ತಿರೋದು. ಸೊ ಸಿಕ್ಕಾಪಟ್ಟೆ ಕ್ವಶನ್ಸ್ ಇರುತ್ತೆ ಇವರು ಸೋತಾಗ, ಸಿಕ್ಕಾಪಟ್ಟೆ ಕ್ವಶನ್ಸ್ ಅಂತೂ ಕೇಳ್ತಾರೆ. ಹಿಂಗೆ ಹೆಂಗೆ, ಹಂಗೆ ಹೆಂಗೆ, ಅದೇ ಹೆಂಗೆ, ಇದೆ ಹೆಂಗೆ. ಗೆದ್ದಾಗ ಯಾರು ಕೇಳೋದಿಲ್ಲ. ಇವಾಗ ಎರಡು ಮ್ಯಾಚ್ನ ಗೆದ್ದಿತ್ತು ಅಂದ್ರೆ ಬಿಡೋಗರೋ ಗೆದ್ವಿ, 3 ಸೀರೀಸ್ ಆಗಿತ್ತು, ಟೂರ್ನಮೆಂಟ್ ಆಯಿತು, ವರ್ಲ್ಡ್ ಕಪ್ನ ಗೆದ್ಕೊಂಡು ಕಂಟಿನ್ಯೂಸ್ ಆಗಿ ಒಂದು ಸೀರೀಸ್ನ ಸೋಲ್ದಂಗೆ ನೋಗ್ತಾ ಇದೀವಿ ವರ್ಷನ ಅಂತ ಅನ್ಕೊಂತಿದ್ವಿ. ಬಟ್ ಇವಾಗ ಸೀರೀಸ್ನ ಸೋತಿರೋದನ್ನ ಸಿಕ್ಕಾಪಟ್ಟೆ ಫ್ಯಾಕ್ಟರ್ಸ್ಗಳು ಎಫೆಕ್ಟ್ ಆಗ್ತದೆ. ಸಿಕ್ಕಾಪಟ್ಟೆ ಕ್ವಶನ್ಸ್ನ ಫೇಸ್ ಮಾಡಬೇಕಾಗುತ್ತೆ ಶ್ರೇಯಸ್ ಅಯ್ಯರ್ ಆಗಿರಲಿ, ಗೌತಮ್ ಗಂಭೀರ್ ಆಗಿರಲಿ. ಆ್ಯಂಡ್ ವಾಷಿಂಗ್ಟನ್ ಸುಂದರ್ ಏನಕ್ಕೆ T20 ಸ್ಕ್ವಾಡಲ್ಲಿ ಇದ್ದಾರೆ? ಸೊ ಇವರ ಒಂದು ಪಾತ್ರ ಏನು T20 ಸ್ಕ್ವಾಡಲ್ಲಿ? ಇವರು ಈ ಕಡೆ ಬ್ಯಾಟಿಂಗು ಮಸ್ತಾಗಿ ಆಡೋದಿಲ್ಲ, ಅಂದರೆ ಪ್ರೂವ್ ಮಾಡ್ಕೊಳ್ಳೋದಿಲ್ಲ. ಆ್ಯಂಡ್ ಬೌಲಿಂಗಲ್ಲೂ ಒಂಥರ ಹೇಳ ಹೆಸರಿಲ್ದಂಗೆ ಆಗೋಗ್ಬಿಡಿದೆ ವಾಷಿಂಗ್ಟನ್ T20s ಅಂತ ಬಂದಾಗ. ಬೌಲಿಂಗ್ ಗಣನೆಗೆ ತಗೊಳೋದಕ್ಕಾಗೋದಿಲ್ಲ. ಸೊ ಇವರ ಏನು ಮಾಡ್ತಾ ಇದ್ದಾರೆ, ಏನು ಕೊಡುಗೆ ಕೊಡ್ತಾರೆ ಇವರು, ಇವರಿಂದ ಏನಾಗುತ್ತೆ ಅಂತ ಸ್ಕ್ವಾಡಲ್ಲಿ ಇಟ್ಕೊಂಡಿದ್ದಾರೆ. ಇವ್ರನ್ನ 11 ತೊಗೊಂಡ್ಬರ್ತಾರೆ ಅವ್ರನ್ನ ಅನ್ನತ್ರ, ಅದು ಕೂಡ ಒಂದು ಕ್ವೆಶನ್ನು. ಆ್ಯಂಡ್ ಪಿಕ್ ಮಾಡದೇ ಇರುವಂಥದ್ದು ಮ್ಯಾಚ್ ಪ್ರೂವನ್ ಪ್ಲೇಯರ್ಸ್ಗಳು, IPL ಅಲ್ಲಿ ಸಖತ್ತಾಗಿ ಆಡಿರುವಂಥ ಪ್ಲೇಯರ್ಸ್ಗಳಾಗಿರುವಂಥ ಮ್ಯಾಚ್ ವಿನ್ನರ್ಸು ಅಂತ ಹೆಸರು ಆಗಿರುವಂಥ ಕೃಣಾಲ್ ಪಾಂಡ್ಯ, ರಜತ್ ಪತಿದಾರ್, ಭುವನೇಶ್ವರ್ ಕುಮಾರ್. ಸೊ ಇಂಥ ಪ್ಲೇಯರ್ಸ್ಗಳನ್ನ ಪಿಕ್ ಮಾಡದೇ ಇರೋದಾಗಿರ್ಬೋದು. ಸೊ ಇದೆಲ್ಲ ಕ್ವಶನಬಲ್ ಆಸ್ಪೆಕ್ಟ್ಸು. ಇದಕ್ಕೆಲ್ಲ ಕ್ವಶನ್ ಕೇಳ್ತು ಅಂದರೆ ಅವ್ರು ಉತ್ತರ ಕೂಡ ಕೊಡೋದಕ್ಕಾಗೋದಿಲ್ಲ. ಏನಕ್ಕೆ ಕೃಣಾಲ್ ಪಾಂಡ್ಯನ ಪಿಕ್ ಮಾಡಿಲ್ಲ, ರಜತ ಪಿಕ್ ಮಾಡಿಲ್ಲ, ಭುವಿನ ಪಿಕ್ ಮಾಡಿಲ್ಲ, ಆ್ಯಂಡ್ ಪ್ರಿನ್ಸ್ ಯಾದವ್ನ ಏನಕ್ಕೆ ಆಡಿಸ್ಲಿಲ್ಲ ನೀವು ಫಸ್ಟ್ ಮ್ಯಾಚಲ್ಲಿ, ಇವರಿಗೆ ಏನಕ್ಕೆ ಅವಕಾಶ ಕೊಟ್ರಿ, ಆ್ಯಂಡ್ ವಾಷಿಂಗ್ಟನ್ ಸುಂದರ್ಗೆ ಏನಕ್ಕೆ ಇಟ್ಕೊಂಡಿದ್ದೀರಾ ನೀವು? ಇದೆಲ್ಲ ನೋಡಿ, ವಾಷಿಂಗ್ಟನ್ ಸುಂದರ್ಗಿಂತ ಕೃಣಾಲ್ ಪಾಂಡ್ಯ ಸಿಕ್ಕಾಪಟ್ಟೆ ಫಾರ್ ಬೆಟರು, ಹೆವಿಲಿ ಬೆಟರ್ ಗುರು. ವಾಷಿಂಗ್ಟನ್ ಸುಂದರ್ ಇರೋಂಗೇನೆ ಇಲ್ಲ ಅಲ್ಲಿ. ಕೃಣಾಲ್ ಪಾಂಡ್ಯ ಇರಬೇಕು ಈ ಒಂದು ಸ್ಕ್ವಾಡ್. T20s ಅಂತ ಬಂದಾಗ, ನಾನು ಪರ್ಟಿಕ್ಯುಲರ್ಲಿ ಹೇಳಿದೆ, ನಾನು ಟೆಸ್ಟ್ ಮ್ಯಾಚ್ ಬಗ್ಗೆ ಮಾತಾಡ್ತಿಲ್ಲ, T20s ಅಂತ ಬಂದಾಗ ಖಂಡಿತ ಇರಬೇಕು. ಐರ್ಲೆಂಡ್ ಮೇಲೆನೆ ಸೋತವ್ರೆ ಈ ಟೀಮು. ಇನ್ನು ಟಾಪ್ ಕ್ವಾಲಿಟಿ ಟೀಮ್ಸ್ಗಳು ಆದಂಥ ಇಂಗ್ಲೆಂಡ್ ಆಗಿರಲಿ, ಆಸ್ಟ್ರೇಲಿಯಾ ಆಗಿರಲಿ, ಅವ್ರ ಅಗೇನ್ಸ್ಟ್ ಹೋಯ್ತು ಅಂದರೆ ಏನಾಗ್ಬೋದು? ಅವರವರ ಹೋಮಲ್ಲಿ ಖಂಡಿತ ಸೋಲುವಂಥ ಲಕ್ಷಣಗಳೇನಿದೆ. ಐರ್ಲೆಂಡ್ ಅಗೇನ್ಸ್ಟ್ ಸೋತಿದ್ದಾರೆ ಅಂತ ಅಂದರೆ ಚೇಸ್ ಮಾಡೋಕ್ಕಾಗಿಲ್ಲ. 2 ಮ್ಯಾಚು ಸಿಂಪಲ್ ಆಗಿ 180+ ಚೇಸ್ ಮಾಡೋಕ್ಕಾಗಿಲ್ಲ, 150+ ಚೇಸ್ ಮಾಡೋದಕ್ಕಾಗಿಲ್ಲ. ಶೇಮ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಈ ಕಡೆಯಿಂದ ಸೂರ್ಯಕುಮಾರ್ ಯಾದವ್ ಬೇರೆ ವರ್ಲ್ಡ್ ಕಪ್ ವಿನ್ನಿಂಗ್ದು 2024 ಜೂನ್ 29ನೇ ತಾರೀಕಲ್ಲಿ ಬಗ್ಗೆ ಗೆದ್ದಿದ್ದು ನಾವು. ಸೊ ಅದನ್ನು ಪೋಸ್ಟ್ ಬೇರೆ ಬಿಟ್ಟಿದ್ದಾರೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ, ಹಂಗೆ ಹಿಂಗೆ ಅಂತ. ಸೊ ಇಲ್ಲಿ ಇಂಡಿಯಾ ಸೋತೋಗ್ಬಿಟ್ಟಿದೆ. ಅವ್ರು ನೋಡ್ರೆ ಪೋಸ್ಟ್ ಹಾಕ್ತಾವ್ರೆ, ವರ್ಲ್ಡ್ ಕಪ್ ಅದೇ ಕ್ಯಾಚ್ ಹಿಡಿದ್ರಲ್ಲ ಅವ್ರು, ಅನ್ಬಿಲಿಯಬಲ್ ಕ್ಯಾಚ್ನ. ಸೊ ಅದು ಹಿಡ್ಕೊಂಡು ಪೋಸ್ಟ್ ಹಾಕ್ತಾರೆ. ಏನು ಮಾಡ್ತಾರೋ ಏನು, ಒಳ್ಳೇದಾಗ್ತಾರ ಅಥವಾ ಡಬ್ಬ ಥರ ಆಡಿದಿರಾ ಅಥವಾ ಇದು ಅಂತೇಳಿ ಹಾಕ್ತಾರ, ಅಥವಾ ನೀವು ಕಮ್ ಬ್ಯಾಕ್ ಮಾಡ್ತೀರಾ ಗುರು
ಕಮ್ ಬ್ಯಾಕ್ ಮಾಡ್ತೀರಾ ಅಂತ ಆಗ್ತಾರ. ಸೊ ಏನು ಶೇರ್ ಮಾಡ್ಕೊಂಡಿಲ್ಲ, ಒಂದು ಸ್ವಲ್ಪ ಸಿಂಪಲ್ ಆಗಿ ಒಂದು ಪೋಸ್ಟ್ನ ಕೂಡ ಹಾಕೊಂಡಿದ್ದಾರೆ. ಸೊ ಇವಾಗ ನೆಗೆಟಿವ್ ಶೇಡ್ ತೊಗೊಂಡಿದೆ. ಇನ್ ಕೇಸ್ ಏನಾದ್ರು ಶ್ರೇಯಸ್ ಅಯ್ಯರ್ ಅವರ ಕ್ಯಾಪ್ಟನ್ಸಿಲಿ ಅವರು ಮಸ್ತಾಗಿ ಪರ್ಫಾರ್ಮ್ ಮಾಡ್ಬಿಟ್ಟು ಯಾರು 2-2 ಮ್ಯಾಚ್ ಏನಾದ್ರು ಗೆದ್ಬಿಟ್ಟಿತ್ತು ಅಂದರೆ ಖಂಡಿತ ಸೂರ್ಯಕುಮಾರ್ ಯಾದವ್ರನ್ನ ಯಾರು ಕೂಡ ಇಲ್ಲಿ ನೆನೆಸ್ಕೊಂತನೂ ಇರಲಿಲ್ಲ. ಅಷ್ಟು ಸೀರೀಸ್ನ ಗೆಲ್ಸಂತ ಕ್ಯಾಪ್ಟನ್ನ ಇಮ್ಯಾಜಿನ್ ಕೂಡ ಮಾಡ್ಕೊಂತಿರಲಿಲ್ಲ. ಶ್ರೇಯಸ್ ಅಯ್ಯರ್ ಏನಕ್ಕೆ ಇವಾಗ ನೆಗೆಟಿವ್ ಶೇಡ್ ತೊಗೊಂಡಿದ್ದಾರೆ ಅಂದರೆ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿಲಿ ಪ್ರತಿಯೊಂದು ಸೀರೀಸ್ ನಾವು ಗೆದ್ಕೊಂಡ್ಬಂದಿದ್ವಿ. ಅವ್ರು ಆಡ್ತಿದ್ರು ಬಿಡ್ತಿದ್ರು ಸೂರ್ಯ, ಬಟ್ ಒಂಥರ ಅವ್ರು ಲಕ್ಕಿ ಚಾರ್ಮ್ ಆಗಿ ಹೋಗ್ಬಿಟ್ಟಿದ್ರು. ಇಂಡಿಯಾ ಗೆಲ್ತಾ ಇತ್ತು. ಒಂಥರ ಇದು ಇಂಡಿಯಾ ವರ್ಸಸ್ ಐರ್ಲೆಂಡ್ ಲೆಕ್ಕಕ್ಕೆ ಇಲ್ಲ ಅನ್ನೋ ಥರ ಇತ್ತು ಸೂರ್ಯಕುಮಾರ್ ಅವರ ಕ್ಯಾಪ್ಟನ್ಸಿಲಿ. ಬಟ್ ಇವಾಗ ಇಂಡಿಯಾ ವರ್ಸಸ್ ಐರ್ಲೆಂಡ್ ಕೂಡ ಲೆಕ್ಕಕ್ಕೆ ಬರೋ ಥರ ಆಗಿದೆ ಅಂತಂದರೆ ಅದು ಖಂಡಿತ ಅದು ರಿಫ್ಲೆಕ್ಟ್ ಆಗ್ತಿದೆ. ಥಾಟ್ ಪ್ರೊಸೆಸ್ಗಳು ಚೇಂಜ್ ಆಗಿದೆ ಅನ್ನೋ ಥರ. ನೋಡೋಣ ಗೋಯಿಂಗ್ ಫಾರ್ವರ್ಡ್ ಅದೇನೇನಾಗುತ್ತೆ ಅಂತ. ಆ್ಯಂಡ್ ಗೌತಮ್ ಗಂಭೀರ್ ಕ್ವೆಶನ್ಗಳೇನಾದ್ರು ಪ್ರೆಸ್ ಕಾನ್ಫರೆನ್ಸ್ ಕೇಳಿದ್ರು ಅಂದರೆ ಏನೇನು ಉತ್ತರ ಕೊಡ್ತಾರೆ ಅಂತ.